ಇನ್ನೊಂದು ಕಡೆ ಸರ್, ಇವತ್ತು ಜೆ ಪಿ ನಡ್ಡಾ ಅವರು ಬೂತ್ ಮಟ್ಟದ ಕಾರ್ಯಕ್ರಮ ಇದನ್ನು ಮಾಡ್ತಾರೆ, ತಾವು ಹೋಗ್ತೀರಿ ಸರ್? ಇಲ್ಲ, ನನಗೆ ಅಲ್ಲಿನೂ ಇದು ಕರೆದಿಲ್ಲ, ನನಗೆ ನಾನು ಅಲ್ಲಿ ಹೋಗ್ತಾ ಇಲ್ಲ. ಈಗ ಧಾರವಾಡ, ಯಾಕಂದರೆ ಅಲ್ಲಿ 4 ಜಿಲ್ಲೆದಿದೆ, ಚಿಕ್ಕೋಡಿ ಮತ್ತು ಬೆಳಗಾವಿ, ಆಮೇಲೆ ಬಾಗಲಕೋಟೆ, ಬಿಜಾಪುರದಿದೆ. ಹೀಗಾಗಿ ಅಲ್ಲಿ ನಾನು ಆಹ್ವಾನಿಸಿಲ್ಲ ಸರ್. ಈ ಸರ್ಕಾರವನ್ನು ನೋಡಿದರೆ ಈ ಅಲ್ಪಸಂಖ್ಯಾತರ ತುಷ್ಟೀಕರಣ ಪದೇ ಪದೇ ಜಾಸ್ತಿ ಆಗ್ತಿದೆ ಅನಿಸುತ್ತೆ. ಅಲ್ಲ, ಅದಕ್ಕೆ ನಾನೇನು ಹೇಳೋದು, ಕಾಂಗ್ರೆಸ್ದವ್ರಿಗೆ ಇವತ್ತು ಇಡೀ ದೇಶ ದೊಡ್ಡದಿದೆ, ಎಲ್ಲ ಧರ್ಮದವ್ರು ಇದ್ದಾರೆ, ಎಲ್ಲ ಜಾತಿಯವರು ಇದ್ದಾರೆ, ಎಲ್ಲರೂ ಒಳಗೊಂಡ ಒಂದು ಪಾರ್ಟಿ ಆಗಬೇಕು ನೀವು. ಅದು ಬಿಟ್ಟು ಕೇವಲ ಒಂದು ವೋಟ್ ಬ್ಯಾಂಕ್ ಉಳಿಸೋ ಸಲುವಾಗಿ ಆ ತುಷ್ಟೀಕರಣ ಅನ್ನುವಂಥದ್ದು ಇಲ್ಲ. ಇದರಿಂದ ಕಾಂಗ್ರೆಸ್ ಡೇ ಬೈ ಡೇ ಕ್ಷೀಣಿಸ್ತಾ ಇದೆ, ತನ್ನ ಅಸ್ತಿತ್ವವನ್ನು ಕಳ್ಕೊತಾ ಇದೆ. ಇಂದು ಅವ್ರು ಅರ್ಥ ಮಾಡ್ಕೊತ ತಯಾರಿಲ್ಲ. ಮತ್ತು ಅದನ್ನು ಅಪೇಜ್ಮೆಂಟ್ ಮಾಡೋ ಮುಖಾಂತರ ಇನ್ನೂ ಪಾರ್ಟಿ ಉದ್ಧಾರ ಆಗ್ತದೆ ಅಂದರೆ ಉದ್ಧಾರ ಆಗೋದಿಲ್ಲ. ಇಡೀ ಭಾರತ ದೇಶದ ಜನರ ವಿಶ್ವಾಸ ಕಳ್ಕೊಂಡು ಡೇ ಬೈ ಇವತ್ತು ನೋಡಿ, ನಿನ್ನೆ ಗುಜರಾತಲ್ಲಿ ಒಂದಿಷ್ಟು ಜನ ಕಾಂಗ್ರೆಸ್ ಅವರು ಸೇರಿದ್ದಾರೆ, ಅಸ್ಸಾಂದಲ್ಲಿ ಸೇರಿದ್ದಾರೆ, ವೆಸ್ಟ್ ಬೆಂಗಾಲಲ್ಲಿ ರಾಜೀನಾಮೆ ಕೊಡ್ತಾ ಇದ್ದಾರೆ, ಎಲ್ಲ ಕಡೆ ತಮಿಳುನಾಡು ಎಲ್ಲ ಕಡೆಯೂ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ಬಹುತೇಕ ಲೀಡರ್ಸು ಭಾರತೀಯ ಜನತಾ ಪಾರ್ಟಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಇದರ ಅರ್ಥ ಏನಿದೆ, ಕಾಂಗ್ರೆಸ್ ಪಾರ್ಟಿ ಅಸ್ತಿತ್ವ ಕಳ್ಕೊತಾ ಇದೆ. ಇದೇ ರೀತಿ ಅಲ್ಪಸಂಖ್ಯಾತ ತುಷ್ಟೀಕರಣ ಮುಂದುವರಿಸಿದರೆ ಬಹುಶಃ ಅದು ಭಾಳ ಇಡೀ ರಾಷ್ಟ್ರದಲ್ಲಿ, ನಮ್ಮ ರಾಜ್ಯದಲ್ಲಿ ಅಸ್ತಿತ್ವ ಕಳ್ಕೊತದೆ. ಮತ್ತು ನಾಳೆ ಇದು ಎಲ್ಲಿ ರಾಜ್ಯದ ಸರ್ಕಾರದ ಒಂದು ಅಧಂಪತಕ್ಕೂ ಕಾರಣ ಆಗ್ತದೆ. ಕರ್ನಾಟಕದಲ್ಲೂ ಆ ಥರದ ಬೆಳವಣಿಗೆ ಆಗ್ಬೋದು ಡೆಫಿನೆಟ್ಲಿ. ಇದರಿಂದ ಈಗಾಗಲೇ ಅಲ್ಲಿ ಕಾಂಗ್ರೆಸ್ನಲ್ಲಿ ಭಾಳಷ್ಟು ಜನ ಶಾಸಕರು ಅಸಮಾಧಾನ ಬೇಜಾರಿನಲ್ಲಿದ್ದಾರೆ. ಹೀಗಾಗಿ ಫ್ಲಡ್ ಗೇಟ್ ಒಂದು ಸಲ ಓಪನ್ ಆದರೆ ಎನಿ ಟೈಮ್ ಪತನ ಆಗ್ಬೋದು.